ನೋಡಿ, ಇದರಲ್ಲಿ ಒಂದು ಮಾತು ಬರುತ್ತೆ. ಆನಂದನ ಜೊತೆಯಲ್ಲಿ ಮಾತಾಡ್ತಾ ಬುದ್ಧ ಹೇಳ್ತಾನೆ, ಆಗಲೇ ನಾನು ಕೋಟ್ ಮಾಡಿದ ಮಾತು, ತಥಾಗತ ಬರೀ ಪುರುಷರಿಗೆ ಮಾತ್ರ ಅಲ್ಲ. ಅದರ ಮುಂದುವರೆದು ಹೇಳ್ತಾರೆ ಈ ಕೃತಿಯಲ್ಲಿ ಏನಂದರೆ, ಬುದ್ಧ ಯಾವ ಹೆಣ್ಣಿನ ದೇಹ ತುಂಬ ಆಕರ್ಷಕವಾಗಿದೆಯೋ, ಯಾವ ಹೆಣ್ಣಿನ ದೇಹದ ಆಕರ್ಷಣೆಯಿಂದ ಪುರುಷ ವಿಚಲಿತನಾಗ್ತಾ ಹೋಗ್ತಾನೋ ಅದನ್ನು ಅವನು ಪಕ್ಕಕ್ಕೆ ಇಟ್ಬಿಟ್ಟಿದ್ದ ಅಂತ. ಪಕ್ಕಕ್ಕೆ ಇಟ್ಬಿಟ್ಟಿದ್ದ ಅಂದರೆ ಏನರ್ಥ ಅಂದರೆ, ಕೊನೆಗೂ ಹೆಣ್ಣು ಒಂದು ಆಮಿಷ ಅಂತನಾ? ಅಂದರೆ ಯಾವ ಹೆಣ್ಣನ್ನು ನೀವು ಸಂಘಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಲೋಕದಲ್ಲಿ ಹೊರಗಡೆನಲ್ಲಿ ಏನೇನು ಸಮಸ್ಯೆಗಳಾಗಬಹುದು ಮತ್ತು ಸಂಘದ ಒಳಗಡೆನಲ್ಲಿ ಏನೇನು ಸಮಸ್ಯೆಗಳಾಗಬಹುದು. ಅವ್ರು ಹೇಳ್ತಾರೆ, ಹೆಣ್ಮಕ್ಳು ಅವರನ್ನ ಎಲ್ಲಿ ಸೆಳೆದು ಬಿಡ್ತಾರೋ, ಆಕರ್ಷಿಸ್ಬಿಡ್ತಾರೋ, ಅವರು ಆಕರ್ಷಿಸ್ತಾರೋ, ಇವರು ಆಕರ್ಷಣೆಗೆ ಒಳಗಾಗ್ತಾರೋ, ಅಥವಾ ಅದು ಮ್ಯೂಚುವಲ್ ಅಲ್ಲ. ಸವಣಂಗೆ ಸವಣಿಯಾಗಿ ಕಾಡಿತ್ತು ಮಾಯೆ ಅಲ್ವಾ, ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ. ಯಾಕೆ ಈ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿದ್ರೆ, ನೋಡಿ ಇದರಲ್ಲಿ ಇನ್ನೂ ಒಂದೆರಡು ಮಾತುಗಳು ಬರುತ್ತೆ. ಭಾರತದ ಸನಾತನ ಭಾರತದಲ್ಲಿ ಸ್ವೇಚ್ಛಾಚಾರ ಇತ್ತು, ಅಲ್ಲಿ ನೈತಿಕವಾದ ಒಂದು ಅಸ್ಥಿರತೆ ಇತ್ತು. ಆ ಅಸ್ಥಿರತೆಯಲ್ಲಿ ಹೆಣ್ಮಕ್ಕಳು ತುಂಬ ಮುಕ್ತವಾಗಿದ್ದರು. ಅವರ ಕಾಮದ ವಿಷಯದಲ್ಲಿ, ಅವರ ದಾಂಪತ್ಯದ ವಿಷಯದಲ್ಲಿ. ಹೆಣ್ಮಕ್ಳಿಗೆ ದಾಂಪತ್ಯದ ನಿಷ್ಠೆ ಅಷ್ಟೊಂದೇನು ಇರಲಿಲ್ಲ ಅನ್ನುವ ಮಾತುಗಳೆಲ್ಲ ಬರುತ್ತೆ. ದಾಂಪತ್ಯದ ನಿಷ್ಠೆ ಹೆಣ್ಣಿಗೆ ಮಾತ್ರ ಅನುಕರಣ. ಇಂಥ ಪ್ರಶ್ನೆಗಳು ಬುದ್ಧನನ್ನು ಕಾಡಿರಬೇಕು, ಆದರೆ ಆ ಕಾಡಿನ ಪ್ರಶ್ನೆಗಳಿಗೆ ಇವತ್ತು ನಮ್ಗೆ ಇನ್ನೂ ಉತ್ತರವನ್ನು ಹುಡ್ಕೊಳ್ಳೋಕೆ ಆಗ್ತಿಲ್ವಲ್ಲ, ನಾವು ಇನ್ನೂ ಮಾತಾಡ್ತಾನೆ ಇದ್ದೀವಲ್ಲ ಅನ್ನೋದೇ ನನಗೊಂದು ದೊಡ್ಡ ಏನು ಕರಿಬೇಕು, ಸತ್ಯದ ಪುನರ್ದರ್ಶನ ಅಂತ ಕರಿಬೇಕಾ ಇದನ್ನು, ಅಥವಾ ಒಂದು ನೋವಿನ ಸಂಗತಿಯಾಗಿದ್ದೇನೆ ಹೇಳಬೇಕು, ಗೊತ್ತಿಲ್ಲ ನನಗೆ. ಇಂಥ ಮಾತುಗಳನ್ನು ಹೇಳ್ತಾ ಹೇಳ್ತಾ ಕೊನೆಗೆ ಏನದು ಬರ್ಮಾದ ಉದಾಹರಣೆಯೊಂದನ್ನು ಇದರಲ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ. ಬರ್ಮಾದಲ್ಲಿ ಯಾಕೆ ಇವತ್ತು ಹೆಣ್ಮಕ್ಳು ಅಷ್ಟರ ಮಟ್ಟಿಗೆ ಮಾನಸಿಕವಾದ ಆರೋಗ್ಯ ಮತ್ತು ಬದುಕಿನ ಆಯ್ಕೆಯ ವಿಷಯದಲ್ಲಿ ಅವರೊಂಚೂರು ದಿಟ್ಟತನದಲ್ಲಿದ್ದಾರೆ ಬರ್ಮಾದ ಹೆಣ್ಮಕ್ಳು ಅಂತಂದರೆ, ಯಾವಾಗ ಬೌದ್ಧ ಧರ್ಮ ಬರ್ಮಾ ಹೊರಟೋಯ್ತೋ ಆಗಿನಿಂದ ಹೆಣ್ಮಕ್ಳು ಆ ತೆರೆದ ಬದುಕನ್ನು ತಮ್ಮದಾಗಿಸ್ಕೊಳ್ತಾ ಹೋದ್ರು. ಆದ್ದರಿಂದ